ಎಲ್ಲ ಮಾಧ್ಯಮದ ಹಿರಿಯರಿಗೆ ನನ್ನ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ದಿವಸ ಈ ಮಾಧ್ಯಮದಲ್ಲಿ ಇರ್ತಕ್ಕಂಥ ನಮ್ಮ ನಿಗಮದ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯ ಸ್ಥಾನದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ನಂಜನಮಠ ಗುರುಗಳೇ ಹಾಗೂ ಎಲ್ಲ ನನ್ನ ಮೇಟಿ ಸಾಹೇಬರ ಅಭಿಮಾನಿ ದೇವರುಗಳಿಗೆ ನಾನು ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ದಿವಸ ಆಗಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಹೇಬರು ನಮಗೆ ಪ್ರತಿಜ್ಞೆ ಮಾಡಂತ ಹೇಳಿದರು. ಪ್ರತಿಜ್ಞೆ ಮಾಡಂತ ಈಗ ಮಾಡೋಕ್ಕಿಂತ ಮೊದಲು ತಾವೆಲ್ಲ ಮಾಧ್ಯಮಿತರ ಮೊದಲು ಹೇಳಿರ್ಬೇಕು, ಮಣ್ಣಿ ಸರ ನಮಗೆ ಇಬ್ಬರು ನಮ್ಮ ಕುಟುಂಬಕ್ಕೆ ಕೊಡಬೇಕಂತೇನಿಲ್ಲ. ನಮ್ಮ ಕಟ್ಟ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟರು, ಯಾರಿಗೆ ಕೊಟ್ಟರು ನಾವು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಕೆಲಸನ ಚುನಾವಣೆಯನ್ನು ಗೆಲುವಿನ ಸಲ ಕೆಲಸ ಮಾಡ್ತೇವೆ ಅಂತೇಳಿ ತಮ್ಮ ಮೂಲಕ ನಮಸ್ಕಾರ, ಧನ್ಯವಾದ. ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಎಲ್ಲ ನಮ್ಮ ತಿಮ್ಮಾಪುರ ಸಾಹೇಬರು, ನಮ್ಮ ಕಾರ್ಯಕರ್ತರು, ನಮ್ಮ ತಂದೆಯವರ ಅಭಿಮಾನಿಗಳು ಎಲ್ಲರೂ ಹೇಗೆ ಹೇಳ್ತಾರೋ ಹಾಗೆ ನಾವು ನಮ್ಮ ತಂದೆ ಮಕ್ಕಳಾದವರಂತೂ ಎಲ್ಲರೂ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ. ನಮ್ಮ ತಂದೆಯವರು ಏನೋ ಒಂದು ಒಳ್ಳೆಯ ಮಾರ್ಗದರ್ಶನ ಇತ್ತಲ್ಲ, ಆ ಮಾರ್ಗದರ್ಶನದೇ ನಾವು ನಡ್ಕೊಂಡು ಹೋಗ್ತೀವಿ ಅಂಥೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಪಕ್ಷದ ಒಂದು ಇದರಿಂದ ನಮ್ಮ ತಂದೆಯವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ನಮ್ಮ ತಂದೆಯವರ ಸೀಟನ್ನು ತುಂಬಿಸ್ತೀವಿ. ಕಾರ್ಯಕರ್ತರು ಎಲ್ಲರೂ ಹೇಗೆ ದುಡಿತಾರೋ ಅವ್ರ ಜೊತೆ ನಾವು ಕಾರ್ಯಕರ್ತರಾಗಿ ಅವರು ಯಾವುದೇ ಕ್ಯಾಂಡಿಡೇಟ್ ಹೆಸರು ಹೇಳಿದ್ರು, ಇವತ್ತು ನಮ್ಮ ಕುಟುಂಬದಲ್ಲಿರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಹೇಳಿದ್ರು ಪಕ್ಷದ ಸಿಪಾಯಿಯಾಗಿ ನಾವೆಲ್ಲ ಕುಟುಂಬಸ್ಥರು ದುಡಿತೀವಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಬಾಗಲಕೋಟೆ ವಿಧಾನಸಭೆ ನಮ್ಮ ಮನೆಗೆ ಯಾರೇ ಕೊಟ್ಟರು ಒಮ್ಮತದಿಂದ ಮಾಡ್ತೇವೆ. ಏನೂ ಗೊಂದಿಲ್ಲ. ಈಗ ಉಮೇಶ್ ಮಾಹಿತಿ ಪ್ರಕಾರ ಉಮೇಶ್ ಅವರ ಯಾವ ಕ್ಲಿಯರ್ ಯಾವುದೇ ಅವರು ನಂದಾಲಿ ನಮ್ಮ ಹೈಕಮಾಂಡ್ ತೀರ್ಮಾನ ಇನ್ನೂ ಬಂದಿಲ್ಲ. ಬಂದ ತಕ್ಷಣ ನಿಮಗೆ ಸಹೋದರರ ಹೆಸರು ಬಂದ್ರು ಅಥವಾ ಸಹೋದರಿ ನಾಯಕ ಅವರ ಹೆಸರು ಬಂದ್ರು ತಮಗೆ ಯಾವುದೇ ರೀತಿ ಏನೂ ಅಭ್ಯಂತರಿಲ್ಲ, ಯಾವುದೇ ರೀತಿಯ ಅಭ್ಯಂತರಿಲ್ಲ. ಸರ್, ಈಗ ಸಿಎಂ ಅವ್ರ ಮೊನ್ನೆ ಮೀಟಿಂಗ್ ಅಲ್ಲಿ ಏನಾದ್ರು ಏನ್ ಹೇಳಿದ್ರು ಸರ್? ಏನಿಲ್ಲ, ಯಾಕಂದ್ರೆ ಅದಾದ್ಮೇಲೆ ಎಲ್ಲೂ ನೀವು ನೇರವಾಗಿ ಸಿಕ್ಕಿಲ್ಲ ನಮ್ಮ ಮಾತಲ್ಲಿ. ಅಕ್ಕಾರ ಈಗ ಹೇಳಿದ್ರು, ತಾವು ಏನ್ ಹೇಳಿದ್ರು ಸಿಎಂ ಅವರು? ಏನು ಎಲ್ಲರೂ ಒಗ್ಗಟ್ಟ ಮಾಡ್ಕೊಂಡು ಹೋಗಂದ್ರು, ಅದೇ ರೀತಿ ಹೊಂಟಿದೆ. ನಮಸ್ಕಾರ ಮಾಡಿ ನೀ ಹೇಳ್ತಾನೆ ಯಾರದೇ ಆದ್ರೂ ಖುಷಿಯಿಂದ ಯಾರದೇ ಆದ್ರೂ ಖುಷಿ ಐತಿ. ನಮ್ಮ ಆಸ್ತಿ ಅಲ್ಲಲ್ರಿ, ಅದು ಜನರ ಆಸ್ತಿ. ಅದು ಜನರು ಯಾರು ಹೇಳ್ತಾರೋ ನಮ್ಮ ಮನೆಗೆಲ್ಲರೂ ಅದು ಬದ್ಧ ನಾವು.